ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ ಚೋರ್ದೂರ್ಮಾಡ್. ಸೊ ನನ್ನ ಇವತ್ತಿನ ನ್ಯೂ ಇಯರ್ ಫಸ್ಟ್ ವ್ಲಾಗ್ ನಾನು ಮಾಡ್ತಾ ಇರೋದು ಕೋಕೋ ಪಾಮ್ಸ್ ರೆಸಾರ್ಟ್ ಲೊಕೇಟೆಡ್ ನಿಯರ್ ದಾವಣಗೆರೆ. ವ್ಲಾಗಲ್ಲಿ ಕೋಕೋ ಪಾಮ್ಸ್ ರೆಸಾರ್ಟ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿರ್ತೀನಿ. ಸೊ ಎಂಡ್ವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾವು ಹೋಗಿದ್ದು ದಾವಣಗೆರೆಯಿಂದ. ಸೊ ದಾವಣಗೆರೆ ಟು ಹರಪನಹಳ್ಳಿ ಥ್ರೂ ಕಂಚಿಕೆರೆ ಹೋಗೋ ಬಸ್ ಮಾತ್ರನೇ ಕೋಕೋ ಪಾಮ್ಸ್ ರೆಸಾರ್ಟ್ ಹತ್ರ ಸ್ಟಾಪ್ ಇದೆ. ಈ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಯಾರೋ ಒಬ್ಬರು ತಾತ ಅವ್ರ ಅಮೌಂಟ್ನ ಬೀಳಿಸ್ಕೊಂಡು ಹೋಗಿದ್ರು. ಸೊ ನಮ್ಮ ಮಮ್ಮಿ ಅದನ್ನ ನೋಡಿಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದಕ್ಕೆ ನೋಡಿ ಅವರು ಮೊದಲು ಬಿಸ್ಕೆಟ್ ತೊಗೊಂಬಂದು ಕೊಟ್ಟರು. ನಮಗೆ ಬೇಡ ಅಂತ ಹೇಳಿದ್ದಕ್ಕೆ ಮತ್ತೆ ಹೋಗಿ ಚೇಂಜ್ ಮಾಡಿಕೊಂಡು ಚಿಪ್ಸ್ ತೊಗೊಂಬಂದು ಕೊಟ್ಟಿದ್ರು. ಬಸ್ಸಲ್ಲಿ ಕೋಕೋ ಪಾಮ್ಸ್ ರೆಸಾರ್ಟ್ಗೆ ಬಂದ್ವಿ. ಸೊ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಕಾಣುತ್ತೆ, ಅದ್ರ ಪಕ್ಕನೇ ಕೋಕೋ ಪಾಮ್ಸ್ ರೆಸಾರ್ಟ್ ಇರೋದು. ಸೊ ಈ ನನ್ನ ನ್ಯೂ ಇಯರ್ ಫಸ್ಟ್ ವ್ಲಾಗಲ್ಲಿ ನಾನು ಕೋಕೋ ಪಾಮ್ಸ್ ರೆಸಾರ್ಟಲ್ಲಿರೋ ಗೇಮ್ಸ್ ಹಾಗೂ ಪ್ರೈಸ್ ದೆನ್ ಅಲ್ಲಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿರ್ತೀನಿ. ಸೊ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದೆನ್ ಎವ್ರಿ ಟ್ಯೂಸ್ಡೇ ಕೋಕೋ ಪಾಮ್ಸ್ ರೆಸಾರ್ಟ್ ಕ್ಲೋಸ್ ಇರುತ್ತೆ. ಇದು ಕೋಕೋ ಪಾಮ್ಸ್ ಒಳಗಡೆ ನೋಡಿ ನಿಮಗೆ ಗೇಮ್ ಲೀಸ್ಟ್ ಹಾಗೆ ಆ್ಯಕ್ಟಿವಿಟೀಸ್ ಮತ್ತು ಅದರ ಟೈಮಿಂಗ್ಸ್, ದೆನ್ ಪೇಡ್ ಗೇಮ್ಸ್, ಡ್ರೈ ಗೇಮ್ಸ್, ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಅಲ್ಲಿ ಎಲ್ಲ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ. ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಇರುತ್ತೆ, ಅದು ಒನ್ ಡೇ ಬಿಫೋರ್ ಮಾಡಬೇಕು. ನಾವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಲಿಲ್ಲ, ಸೊ ಅಲ್ಲೇ ಹೋಗಿ ಸ್ಪಾಟ್ ಬುಕ್ಕಿಂಗ್ ಮಾಡಿದ್ದು. ಆಪೋಸಿಟ್ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋದರೆ ಅವರು ನಿಮ್ಮ ನೇಮ್ ಹಾಗೆ ಏಜ್ ಎಲ್ಲ ಕೇಳ್ತಾರೆ. ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಅದರಲ್ಲಿ ನೇಮ್, ಏಜ್ ಹಾಗೆ ನಮ್ಮ ಮೊಬೈಲ್ ನಂಬರ್ ಆ್ಯಂಡ್ ನಮ್ಮ ಸಿಗ್ನೇಚರ್ ಮಾಡಿ ಕೊಟ್ಟರೆ ಅವರು ಅಲ್ಲಿ ಎಂಟ್ರಿ ಮಾಡಿಕೊಂಡು ಟಿಕೆಟ್ ಕೊಡ್ತಾರೆ. ಅಲ್ಲಿ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 8-10 ರುಪೀಸ್. 5 to 12 ಇಯರ್ಸ್ ಒಳಗಡೆ ಇದ್ದರೆ 630 ರುಪೀಸ್. ದೆನ್ 5 ಇಯರ್ಸ್ ಬಿಲೋ ಇದ್ದರೆ 270. ದೆನ್ ಸೀನಿಯರ್ ಸಿಟಿಸನ್ಸ್ ಅಬೌವ್ 65 ಇಯರ್ಸ್ ಇದ್ದರೆ ಅವ್ರಿಗೆ 450 ರುಪೀಸ್ ಚಾರ್ಜ್ ಇದೆ. ದೆನ್ ಲಗೇಜಸ್ ಆ್ಯಂಡ್ ಬ್ಯಾಗ್ಸ್ಗೆ ಅಲ್ಲಿ ಸೇಫ್ಟಿ ಲಾಕರ್ ಕೂಡ ಇದೆ. ಡೆಪಾಸಿಟ್ 200, ಬಟ್ ನಾವು ಚೆಕ್ಔಟ್ ಆಗಿ ಹೋಗಬೇಕಾದ್ರೆ 100 ರುಪೀಸ್ ರಿಟರ್ನ್ ಮಾಡ್ತಾರೆ. ಹಾಗೆ ಅಲ್ಲಿ ವಾಟರ್ ಗೇಮ್ಸ್ ಆಟ ಆಡೋಕ್ಕೆ ನಿಮಗೆ ಕಂಪಲ್ಸರಿ ಡ್ರೆಸ್ ಕೋಡ್ ಇದೆ. ನೈಲಾನ್ ಹಾಗೆ ಪಾಲಿಸ್ಟರ್ ಮಟೀರಿಯಲ್ ಟೀ ಶರ್ಟ್ಸ್, ಬರ್ಮೋಡಾಸ್, ದೆನ್ 3/4 ಶಾರ್ಟ್ಸ್ ಮಾತ್ರ ಅಲ್ಲಿ ಅಲೋ ಮಾಡೋದು. ಈ ಸ್ಯಾರಿ, ದುಪಟ್ಟ, ಜೀನ್ಸ್, ಕಾರ್ಗೋ, ದೆನ್ ಫಾರ್ಮಲ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ಇದು ಯಾವುದು ಕೂಡ ಅಲ್ಲಿ ಅಲೋ ಮಾಡಲ್ಲ. ಸೊ ನಾವೇ ಮನೆಯಿಂದ ತೊಗೊಂಡು ಹೋಗ್ಬೋದು, ಇಲ್ಲ ಅಂದರೆ ಅಲ್ಲಿ ಕೂಡ ಕೊಡ್ತಾರೆ. ಪೇರ್ 350 ರುಪೀಸ್. ಟೀ ಶರ್ಟ್ ಹಾಗೆ ಶಾರ್ಟ್ಸ್ ಕೊಡ್ತಾರೆ ಅಲ್ಲಿ. ಇಲ್ಲ ಅಂದರೆ ನಾವು ಮನೆಯಿಂದನೇ ಅದು ನೈಲಾನ್ ಹಾಗೆ ಪಾಲಿಸ್ಟರ್ ಮಟೀರಿಯಲ್ ಶಾರ್ಟ್ಸ್, ಟೀ ಶರ್ಟ್ಸ್ ನಾವೇ ತೊಗೊಂಡು ಹೋದ್ರು ಅದು ಕೂಡ ಅಲೋ ಮಾಡ್ತಾರೆ. ದೆನ್ ನಾವಲ್ಲಿ ಒನ್ಸ್ ಅಮೌಂಟ್ ಪೇ ಮಾಡಿ ಟಿಕೆಟ್ಸ್ ತೊಗೊಂಡ್ರೆ ಮತ್ತೆ ಅಲ್ಲಿ ಯಾವುದೇ ಕ್ಯಾನ್ಸಲ್ ಮಾಡಲ್ಲ, ಅವರು ಅಮೌಂಟ್ ರಿಟರ್ನ್ ಕೂಡ ಮಾಡಲ್ಲ. ಹಾಗೆ ಒಳಗಡೆ ಹೋಗ್ತಾ ಕೆಫೆ ಕಾಣಿಸುತ್ತೆ, ಅಲ್ಲಿ ಮಾರ್ನಿಂಗ್ 10:30 to 11:30 ಟಿಫನ್ ಕೂಡ ಇರುತ್ತೆ. ನಾವು ಟಿಫನ್ ಮಾಡಿಕೊಂಡು ಹೋದ್ವಿ. ಅಲ್ಲಿ ವಾಟರ್ ಗೇಮ್ ಸ್ಟಾರ್ಟ್ ಆಗೋದು ಅಬೌಟ್ 12:30. ಸೊ ಡ್ರೈ ಗೇಮ್ಸ್ ಆಟ ಆಡ್ಬೋದು. ಮೊದಲು ಹೇಗಿದೆ ಅಂತ ಎಲ್ಲ ಹೋಗಿ ನೋಡಿಕೊಂಡು ನೆಕ್ಸ್ಟ್ ಡ್ರೈ ಗೇಮ್ಸ್ ಕಡೆಗೆ ಹೋದ್ವಿ. ಸೊ ಇಲ್ಲಿಂದ ಡ್ರೈ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ಅದು ಯಾವುದು ಗೇಮ್ ಅಂತ ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸ್ವಲ್ಪ ಸ್ಪೀಡ್ ಮಾಡು. ಬಕಾ ಓಯ್ ಎಲ್ಲಿ ತಿರ್ಗಲ್ಲ ಸ್ವಲ್ಪ. ಸಾಕ ಆಮೇಲೆ ಎಗ್ರಕ್ಕಾಗಲ್ಲ ಅವ್ರಿಗೆ. ಆಗಲ್ಲ. ಬರ್ರಿ
ಸೊ ನೆಕ್ಸ್ಟ್ ಇಂಡೋರ್ ಗೇಮ್ಸ್ ಕೂಡ ಇದೆ. ಟೇಬಲ್ ಟೆನ್ನಿಸ್, ಮಿನಿ ಗಾಲ್ಫ್, ಪಜಲ್ ಬ್ಲಾಕ್ಸ್, ದೆನ್ ಚೆಸ್, ಲೂಡೋ ಎಲ್ಲ ಗೇಮ್ಸ್ ಕೂಡ ಇದೆ. ಸೊ ದೆನ್ ನೆಕ್ಸ್ಟ್ ಆಫ್ಟರ್ನೂನ್ 2 o'clock to 3 o'clock ಅಲ್ಲಿ ಲಂಚ್ ಟೈಮ್ ಕೂಡ ಇರುತ್ತೆ. ನಾವು ಹೋಗಿದ್ದು ನ್ಯೂ ಇಯರ್ ದಿನ, ಸೊ ಹಾಗಾಗಿ ಸ್ಪೆಷಲಾಗಿ ಅವತ್ತು ಹೋಳಿಗೆ ಕೂಡ ನಮಗೆ ಕೊಟ್ಟಿದ್ದರು. ನೆಕ್ಸ್ಟ್ ಆಫ್ಟರ್ ಲಂಚ್ ಮತ್ತೆ 3 o'clockಗೆ ವಾಟರ್ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ 3 o'clock to 4:30 ವಾಟರ್ ಗೇಮ್ಸ್, ದೆನ್ 4:30 to 5:30 ಡ್ರೈ ಗೇಮ್ಸ್ ಇರುತ್ತೆ.
ಸೊ ನೆಕ್ಸ್ಟ್ 4:30 to 5:30 ಡ್ರೈ ಗೇಮ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಪೇಡ್ ಗೇಮ್ಸ್ ಕೂಡ ಇದೆ. ಅದರಲ್ಲಿ ಜಿಪ್ ಲೈನ್, ಜಿಪ್ ಸೈಕಲ್, ದೆನ್ ಬುಲ್ ರೈಡಿಂಗ್, 360 ಡಿಗ್ರಿ ಸೈಕ್ಲಿಂಗ್ ಇದೆಲ್ಲ ಪೇಡ್ ಗೇಮ್ಸಲ್ಲಿ ಬರುತ್ತೆ. ಸಿಂಗಲ್ ಗೇಮ್ ಆದರೆ ಪರ್ ಹೆಡ್ 100 rupees. ಸೊ 7 ಗೇಮ್ಸ್ ಬರುತ್ತೆ. ಪ್ಯಾಕೇಜ್ 250 rupees ಪರ್ ಪರ್ಸನ್. ನಾವು ಪೇಡ್ ಗೇಮ್ಸ್ ಕೂಡ ತೊಗೊಂಡಿದ್ವಿ. ಸೊ ಇಟ್ಸ್ ಟೈಮ್ 6 o'clock ನಾವು ಚೆಕ್ಔಟ್ ಆದಾಗ. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ನ್ಯೂ ಇಯರ್ ಫಸ್ಟ್ ವ್ಲಾಗ್ ಇನ್ ಕೋಕೋ ಪಂಪ್ಸ್. ಸೊ ಕೋಕೋ ಪಂಪ್ಸ್ ರೆಸಾರ್ಟ್ ಬಗ್ಗೆ ಡೀಟೇಲಾಗಿ ವ್ಲಾಗ್ ಮಾಡಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.